ಸದನದಲ್ಲಿ ತನ್ನ ಮೇಲೆ ಹನಿ ಟ್ರ್ಯಾಪ್ನ ಯತ್ನ ಆಗಿದೆ ಅಂತ ಅಬ್ಬರಿಸಿ ಬೊಬ್ಬಿರಿದಿದ್ದಂತಹ ರಾಜಣ್ಣ ಅವರು ಇವತ್ತಿನ ತನಕ ಕಂಪ್ಲೇಂಟ್ ಕೊಡುವಂತಹ ಗೋಜಿಗೆ ಹೋಗಿಲ್ಲ. ಅದಾದ ನಂತರ ಕೂಡ ನಮಗೂ ಮಾತಿಗೆ ಸಿಕ್ಕಿದ್ರು. ಅವರು ನಮ್ಮ ಜೊತೆ ಕೂಡ ಮಾತನಾಡಬೇಕಾದ್ರೆ ತಮ್ಮ ಹಾಗೂ ತಮ್ಮ ಪುತ್ರನ ಮೇಲೆ ನಡೆದಂತಹ ಪ್ರಯತ್ನಗಳ ಬಗ್ಗೆ ಸವಿವರವಾಗಿ ಮಾಹಿತಿಯನ್ನು ಕೊಟ್ಟರು. ಇನ್ನು ನಾವಿಬ್ರು ಮಾತ್ರ ಅಲ್ಲ, 48 ಜನರ ಖಾಸಗಿ ವಿಡಿಯೋದ ಪೆನ್ ಡ್ರೈವ್ ಇದೆ ಅಂತ ಅಳಲನ್ನು ತೋಡ್ಕೊಂಡಿದ್ದ ರಾಜಣ್ಣ ಈಗ ದೂರು ಕೊಡೋದಕ್ಕೆ ದಿನ ಎಣಿಸ್ತಾ ಇದ್ದಾರೆ. ಅಂದರೆ ಲಿಟ್ರಲಿ ಮೀನಾಮೀಷ ಎಣಿಸ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ಮಾಡಿದವರು ಯಾರು ಅನ್ನೋದನ್ನು ತಿಳ್ಕೊಳ್ಳೋ ಬದಲಾಗಿ ರಾಜಣ್ಣ ಕಾಲ ದೂಡ್ತಾ ಇದ್ದಾರೆ. ರಾಜೇಂದ್ರ ಮಂಗಳವಾರ ದೂರು ಕೊಡ್ತೀನಿ ಅಂತ ಹೇಳಿದ್ರು. ಆದರೆ ರಾಜಣ್ಣ ಮಾತ್ರ ಯಾವಾಗ ದೂರು ಕೊಡ್ತೀನಿ ಅನ್ನೋದನ್ನು ಸ್ಪಷ್ಟಪಡಿಸಿಲ್ಲ. ಮಾಧ್ಯಮಗಳ ಮುಂದೆ ಮಾತನಾಡಿದಾಗ ಪರಾಮರ್ಶಿಸಿ ದೂರು ಕೊಡೋದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಕರಣ ಬೆಳಕಿಗೆ ಬಂದು 4 ದಿನ ಕಳೆದರೂ ಕೂಡ ದೂರು ನೀಡೋದಕ್ಕೆ ಮಾತ್ರ ಹಿಂದೇಟು ಹಾಕ್ತಾ ಇದ್ದಾರೆ. ಈ ಮೂಲಕ ಸಾಕಷ್ಟು ಅನುಮಾನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದ್ದು ಯಾಕಿಷ್ಟು ತಡ ಆಗ್ತಾ ಇದೆ ಅನ್ನೋದೇ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿದೆ. ನಾನು ಈಗ ಬ್ಯುಸಿ ಇದ್ದೀನಿ. ನಾನು ಬರೀ ನನಗೆ ಆದ್ಯತೆ ಇರ್ತಕ್ಕಂಥದ್ದು ನಮ್ಮ ಮಾರ್ಚ್ ಎಂಡ್ ಇರೋದ್ರಿಂದ ಈ ಬ್ಯಾಂಕಿಂಗ್ ಸೆಕ್ಟರ್ ನೋಡಬೇಕು, ಮತ್ತೆ ಜನರಿಗೂ ಕೂಡ ಯಾವುದು ಅನುಕೂಲ ಅನಾನುಕೂಲ ಇವೆಲ್ಲ ಫೈನಾನ್ಷಿಯಲ್ ಎಂಡ್ ಇದೆ. ಅದಕ್ಕೋಸ್ಕರ ನಾನು ನಮ್ಮ ಜಿಲ್ಲೆನಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಕೋಲಾರಕ್ಕೆ ಹೋಗಿದ್ದೆ, ತುರುವೇಕೆರೆ ಮತ್ತು ಅರಸೀಕೆರೆ ಎಲ್ಲ ಟೂರಲ್ಲಿದ್ದೀನಿ. ಅದೆಲ್ಲ ಮುಗಿಸ್ಕೊಂಡು ಬೆಂಗಳೂರಲ್ಲಿದ್ದಾಗ ನಾನು ಅವ್ರ ಬಗ್ಗೆ ನಾನು KPCC ಅಧ್ಯಕ್ಷನಾಗಿ ಅವ್ರು ಕೇಳಿದ್ದೀನಿ. ನನ್ನ ಹತ್ರ ಏನು ಇಲ್ಲ ಅಂತ ಹೇಳಿದ್ದಾರೆ. ಅವ್ರು ನನ್ನ ಹತ್ರ ಏನು ಹೇಳಿದ್ದಾರೆ ಅನ್ನೋದನ್ನ ನಾನು ಬಿಚ್ಚಿ ನಿಮ್ಮ ಹತ್ರ ಹೇಳಕ್ ಆಗಲ್ಲ. ಅವ್ರು ಏನಪ್ಪ ಅವ್ರದ್ದೇನೋ ಏನೋ ಇದ್ರ ಮೇಲೆ ಅವ್ರು ಹೇಳ್ತಾರೆ. ನಾನು ಅವರು ಹೇಳ್ದೆ ಏನೋ ಇದ್ರೆ ಕಂಪ್ಲೇಂಟ್ ಫೈಲ್ ಮಾಡಪ್ಪ ಅಂತಾನು ಹೇಳಿದೆ. ಟಿವಿಗೆ ಅವರು ಹೇಳಿದ್ದಾರೆ, ಅದೆಲ್ಲ ಕೋಲಾರಲ್ಲೂ ಟಿವಿಗೆ ಹೇಳಿದ್ದಾರೆ. ಇದಕ್ಕೆ ನಾನು ಇನ್ನೇನು ಹೇಳ್ಬೇಕು? ನಾನು ಕೊಡ್ಬೇಕಲ್ಲ, ಅವರು ಕೊಟ್ಟರೆ ತಾನೆ ನಾವು ಕಾಸ್ ಆಫ್ ಆ್ಯಕ್ಷನ್ ಬೇಕಲ್ಲ. ಅನ್ಲೆಸ್ ದರ್ ಇಸ್ ಅನ್ FIR ನಾವು ಯಾವುದನ್ನೇ ತನಿಖೆಯನ್ನು ಮಾಡೋಕ್ಕೆ ಬರೋದಿಲ್ಲ. FIR ಇಲ್ಲದೆ ನಾವು ಯಾವ ಸುಮೋಟೋನು ಮಾಡೋಕ್ಕೆ ಬರೋಲ್ಲ. ಅವ್ರಿಗೆ ಭಾಳ ಜನ ಆಪ್ತರಿದ್ದಾರೆ, ನನ್ನನ್ನು ಸೇರ್ಕೊಂಡು ಭಾಳ ಜನ ಆಪ್ತರಿದ್ದಾರೆ. ಯಾವ ಆಪ್ತರ ಹತ್ರ ಮಾತಾಡ್ತಾರೋ ನೀವೇ ಕೇಳ್ಬೇಕು. ಅವ್ರನ್ನ ಜೊತೆಯಲ್ಲೇ ಇದ್ದು ಫಂಕ್ಷನಲ್ಲಿ ಏನು ಹೇಳಿಲ್ಲ, ಗೊತ್ತಿಲ್ಲ ರೀ. ನಾನು ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ. ಹೌದಾ, ಬರಲಿ, ಅದು ಹೇಳಿದ್ದೀನಲ್ಲ. ಕಂಪ್ಲೇಂಟ್ ಕೊಡದೆ ನಾನೇನು ಮಾಡೋಕ್ಕೆ ಬರುತ್ತೆ? ಈ ಪ್ರಕರಣದ ಬೆಳವಣಿಗೆನ ನೋಡ್ತಾ ಇದ್ರೆ ಪ್ರಾಬಬ್ಲಿ ರಾಜಣ್ಣವರು ದೂರು ಕೊಡೋದಕ್ಕೆ ಹೋಗೋದಿಲ್ಲ ಅಂತ ಅನ್ಸುತ್ತೆ. ಅವ್ರಿಗೆ ಬೇಕಾಗಿದ್ದು ಇಷ್ಟು, ಯಾರಿಗೆ ಯಾವ ಸಂದೇಶವನ್ನು ಕೊಡಬೇಕಾಗಿತ್ತು ಅದು ಸದನದಲ್ಲಿ ಕೊಟ್ಟರು. ಇನ್ನೇನಿದ್ರು ಪಕ್ಷದಲ್ಲಿ ಕೂತು ಚರ್ಚೆ ಮಾಡಿ ಬಗೆಹರಿಸ್ಕೊಳ್ಳೋಣ ಅನ್ನೋ ಮನಸ್ಥಿತಿ ಇರಬಹುದು. ಇದೇ ಕಾರಣಕ್ಕೆ ಈಗ 4-5 ದಿನ ಆದರೂ ಕೂಡ ಅವರು ಚಕಾರ ಗೆತ್ತುತ್ತಾ ಇಲ್ಲ ಅಂತ ಅನ್ಸುತ್ತೆ.